ನಾವು ನಮ್ಮ ಪ್ರಾಣನೇ ಕೊಡ್ತೀವ ಹೊರತಾಗ ಭೂಮಿ ಕೊಡುದಿಲ್ಲ. ಯಾಕಂದ್ರೆ ನಮ್ಮ ಪ್ರಾಣನೇ ಕೊಡ್ತೀವಿ. ಆದ್ರೆ ಈ ಹೆಣ್ಮಕ್ಳು ಏನ್ ಬಂದಾರ ಗಂಡಸರು ದಾರು ಕುಡಿತಾರೆ, ಸೆರೆ ಕುಡಿತಾರ, ಅವ್ರಿಗೆ ಏನ್ ಬೇಕಾದ್ ಮಾಡಿ ಅವ್ರ ಮನವೊಲಿಸ್ಕೋತಾರ. ಹೌದು, ಏನ್ ನೀವು ಭೂಮಿ ಕೊಡ್ತೀವಿ ಅಂತ. ಆದ್ರೆ ನಮ್ಮ ಹೆಣ್ಮಕ್ಳು ಏನಾದ್ರ ಯಾವ ಕಾಲಕ್ಕೂ ಭೂಮಿ ಕೊಡುದಿಲ್ಲ. ನೀವೇ ಸ್ಟಾರ್ಟ್ ಅಂದ್ರೆ ಮಾತಾಡ್ತಾರೆ. ತಿಡಗುಂದಿ ಗ್ರಾಮದ 1203 ಎಕರೆ ಜಮೀನನ್ನು KIDB ಅವರು ಅಕ್ವೈರ್ ಮಾಡಿಕೊಂಡಿದ್ದಾರೆ. ಅವರು ನಿನ್ನೆ ಸರ್ವೆ ಮಾಡಲು JMC ಮಾಡಲು ನಮ್ಮ ಜಮೀನುಗಳಿಗೆ ಬಂದಿದ್ದಾರೆ. ಅಲ್ಲಿ ರೈತರನ್ನು ಅವರ ಜಮೀನಿಗೆ ಅವರಿಗೆ ಹೋಗಲು ಬಿಡಲಿಲ್ಲ. ಮತ್ತು ಯಾರೇ ಒಬ್ಬರು ಈ ಮೊದಲೊಮ್ಮೆ MB ಪಾಟೀಲ್ ಸಾಹೇಬರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಆಗ ಅವರು ಏನು ಹೇಳಿದರು, ನಿಮ್ಮ ಮನವಿಯನ್ನು ಪರಿಶೀಲಿಸುತ್ತೇನೆ ಅಂತ ಹೇಳಿದರು. ಈಗ ಒಮ್ಮಿಂದೊಮ್ಮೆಲೆ ಎಲ್ಲರಿಗೆ ಕೆಲವೊಬ್ಬರಿಗೆ ಒಂದು 3 ಮಂದಿ ಹೋಗಿ ಅಲ್ಲಿ KIDB ಆಫೀಸ್ನಾಗ ನಮ್ಮದು ಸರ್ವೆ ಮಾಡಿರಿ ಅಂದ ಕೂಡಲೇ ಅವರು ಬಂದು ಸರ್ವೆ ಮಾಡ್ಲಿಕ್ಕತ್ತಾರ. ಇಡೀ 99 ಮಂದಿ ಯಾರೂ ಆ ಜಮೀನನ್ನು ಕೊಡ್ಲಾಕ ತಯಾರಿಲ್ಲ, ಆದರೂ ಬಂದು ಸರ್ವೆ ಮಾಡ್ಲಿಕ್ಕತ್ತಾರ. ಇದು ದಬ್ಬಾಳಿಕೆಯೋ ಏನಿದು ನಮ್ಮದು ಬಿಜಾಪುರ ಜಿಲ್ಲೆಯೋ MB ಪಾಟೀಲ್ ಬಗ್ಗೆ ನಮಗೆ ಹೆಮ್ಮೆ ಅದ. ಅವರು ನಮ್ಮ ಜಿಲ್ಲೆಯವರು. ಇಲ್ಲಿವರೆಗೆ ನಾವು ಬ್ಯಾನರ್ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ನಾವು ಹರ್ತಾಳ ಮಾಡಿಲ್ಲ. ಕಾರಣ ಏನಂದ್ರೆ ನಮ್ಮ ಸಾಹೇಬರು ನಮ್ಮವರು ಅದರ, ಅವ್ರದ್ದು ಕೆಟ್ಟ ಹೆಸರು ಇಡೀ ರಾಜ್ಯಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಇಲ್ಲಿವರೆಗೆ ಸುಮ್ಮನಿದ್ದೀವಿ. ಆದರೆ ಏನೂ ಇಲ್ಲಾರ್ದೇ ಒಮ್ಮಿಂದೊಮ್ಮೆ ಬಂದು ನಮ್ಮ ಜಮೀನುಗಳನ್ನು JMC ಮಾಡ್ಲಿಕ್ಕತ್ತಾರ. ಇದು ದೊಡ್ಡ ರೈತರಿಗೆ ಒಂದು ವಿರೋಧ, ರೈತ ವಿರೋಧಿ ಅಂತ ನಾವು ಈ ಸದ್ದ ಹೇಳ್ತೀವಿ. ಈಗ ಭೇಟಿ ಆದ್ರಲ್ಲ ಏನಂತಂದ್ರೆ, ಈಗ ಭೇಟಿ ಆದ ಕೂಡಲೇ ಅವರು ಪರಿಶೀಲನೆ ಮಾಡೋದು ಅಂತ ಉಳಿಲಿ, ಜಮೀನು ನಾವು ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಒಟ್ಟ ಜಮೀನು ನಾವು ಕೊಡೋದಿಲ್ಲ ಅಂತ ನಾವು ಹೇಳ್ತೀವಿ. ಮುಂದಿನ ನಡೆ ನಾವು ಇನ್ನು ಮುಂದೆ ಹರ್ತಾಳ ಮಾಡ್ತೀವಿ, ರೋಡ್ ಬಂದ್ ಮಾಡ್ತೀವಿ, ಆಮ್ಯಾಗ DC ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಪ್ರಸಂಗ ಬಂದರೆ ಎಲ್ಲರೂ ವಿಷ ತೊಗೊಂಡು ಸಾಯ್ತೀವಿ. ಇದು ಶಿವಪ್ಪ ಬೆಳ್ಳುಂಡಿಗೆ ಇನ್ನೊಂದು ಆ ಇಡೀ ಜಮೀನದ ಚಿತ್ರಣ ನಿಮ್ಮ ಮುಂದೆ ಇಡ್ತೀನಿ. 200 ಎಕರೆ 300 ಎಕರೆ ಕೆರೆಗೆ ಹೋಗೈತ್ರಿ. ಆನಂತರ 300 ಎಕರೆ ತೋಟಗಾರಿಕೆ ಇಲಾಖೆಯವರು ಅಕ್ವೈರ್ ಮಾಡ್ಕೊಂಡಾರ. ಆನಂತರ ಉಳ್ಳವರು, ಶ್ರೀಮಂತರು, ಧನ ಇದ್ದವರು ಇಂಥವರು ಅಲ್ಲಿ ಏನು ಮಾಡ್ಯಾರ, ಒಬ್ಬೊಬ್ಬರು 200-300 ಎಕರೆ ಜಮೀನು ಖರೀದಿ ಮಾಡ್ಯಾರ. ಅವಾಗ ಬೋಳೆ ಇರ್ತಾರಲ್ಲ ರೈತರು, ಅವ್ರ ಕಡೆಯಿಂದ ಆಸೆ ಆಮಿಷಗಳನ್ನು ತೋರಿಸಿ ಅಲ್ಲಿ ಜಮೀನೆಲ್ಲ ಕಬಳಿಸಿದ್ದಾರೆ. ಬೇರಾಮಿ ಹೆಸರಿಲ್ಲ 1000 ಎಕರೆ ಜಮೀನುಗಳನ್ನು ತೊಗೊಂಡಾರ. ಅಲ್ಲಿ ಅವ್ರು ಸುತ್ತಮುತ್ತ ಕಂಪೌಂಡ್ ಹಾಕೊಂಡಾರ. ಈಗ ನಮ್ಮ ಜಮೀನು ಸುತ್ತಮುತ್ತ ಎಲ್ಲರೂ ಕಂಪೌಂಡ್ ಹಾಕೊಂಡಾರ, ತಂತಿ ಬೆಲ್ಲಿ ಹಾಕೊಂಡಾರ. ಆ ಜಮೀನನ್ನು ಈ ರೀತಿಯಾಗಿ ಅಲ್ಲಿ ಬೆಳೆಯುವ ಜಮೀನು, ಫಲವತ್ತಾದ ಜಮೀನು, ದರ ಇಲ್ಲದ ಜಮೀನು, ಬೇರೆ ಕಡೆ ಸಾಕಷ್ಟು ಜಮೀನಿದೆ, ಸ್ಥಳಾಂತರ ಮಾಡಿರಿ ಅಂತ ನಾವು ವಿನಂತಿ ಮಾಡ್ಕೊಂಡಿವಿ. ಅವರು ಮಾಡುವುದಿಲ್ಲ ಅಂತ ಅವ್ರು ಹೇಳ್ತಾರೆ, ಬಿಡುವುದಿಲ್ಲ ಅಂತ ನಾವು ಹೇಳ್ತೀವಿ. ಜೈ ಭೋಲೋ ಭಾರತ್ ಮಾತಾ ಕಿ.